ನಮಸ್ಕಾರ. ಮೊದಲನೇದಾಗಿ ಈ ಪ್ರಜಾಕೀಯ ಆ್ಯಪ್ ಡೌನ್ಲೋಡ್ ಮಾಡಿ. ಅಲ್ಲಿ ಈಗಾಗಲೇ ಪ್ರಜಾಕೀಯ ಗವರ್ನೆನ್ಸ್ ನಡೀತಾ ಇದೆ. ನಿಮ್ಮ ಕ್ಷೇತ್ರದ ಸಮಸ್ಯೆಗಳನ್ನು ನೀವು ಅಲ್ಲಿ ತಿಳಿಸ್ಬೋದು. ನಿಮ್ಮ MP ಕ್ಷೇತ್ರ, MLA ಕ್ಷೇತ್ರ, ನಗರಸಭೆ ಅಥವಾ ಗ್ರಾಮ ಪಂಚಾಯಿತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ಎಷ್ಟೆಷ್ಟು ಜನ ಸಪೋರ್ಟರ್ಸ್ ಇದ್ದಾರೆ ಅಂತಲೂ ನಿಮಗೆ ತೋರಿಸುತ್ತೆ. ಮತ್ತು ನಿಮ್ಮ ಕ್ಷೇತ್ರದ ಸಮಸ್ಯೆಗಳನ್ನು ಅಲ್ಲಿ ತೋರಿಸಿ, ಅದು ದೊಡ್ಡ ಸಮಸ್ಯೆ ಆದರೆ ಮೇಲೆ ಬಂದು ನಿಲ್ಲುತ್ತೆ. ಅದು MP ಕ್ಷೇತ್ರದಲ್ಲಿ ಬೇರೆ ಇರುತ್ತೆ, MLA ಕ್ಷೇತ್ರದಲ್ಲಿ ಬೇರೆ ಇರುತ್ತೆ, ನಗರಸಭೆಯಲ್ಲಿ ಬೇರೆ ಇರುತ್ತೆ, ಪಂಚಾಯತಲ್ಲಿ ಬೇರೆ ಇರುತ್ತೆ. ಸೊ ಇದನ್ನು ಬಳಸ್ಕೊಳ್ಳಿ. ಈಗಿಂದಲೇ ಈ ಸಮಸ್ಯೆಗೆ ಒಗ್ಗಟ್ಟಾಗಿ ಪ್ರಶ್ನೆ ಮಾಡ್ಬೋದು. ಇದೊಂದು ಹಣವಿಲ್ಲದ ಸಂಘಟನೆ. ಆ್ಯಪ್ ಮೂಲಕನೇ ಉಪೇಂದ್ರ ಅವರು ಕ್ರಿಯೇಟ್ ಮಾಡಿದ್ದಾರೆ. ಬಳಸ್ಕೊಳ್ಳೋಣ. ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ನಾನು ಹಲವಾರು ವರ್ಷಗಳಿಂದ ನನ್ನ ಫ್ರೀ ಟೈಮಲ್ಲಿ ನಾನು ಪ್ರಜಾಕೀಯ ವಿಚಾರನ ಜನರಿಗೆ ಹೇಳ್ತಿದ್ದೇನೆ ನಿರಂತರ. ಅದಕ್ಕೆ ಇದು ನನ್ನ ಕರ್ತವ್ಯ. ಅಂದರೆ ನಾನೊಬ್ಬ ಜವಾಬ್ದಾರಿತ ವೋಟರ್ ಆಗಿ, ಪ್ರಜಾಪ್ರಭುವಾಗಿ, ನಾಯಕನಾಗಿ ವೋಟ್ ಹಾಕೋದ್ರ ಜೊತೆಗೆ ಜನಜಾಗೃತಿನೂ ಮೂಡಿಸಬೇಕು. ಆ ಜನಜಾಗೃತಿ ವಿಚಾರಣೆ ಪ್ರಜಾಕೀಯ. ಇದರಿಂದ ನನಗೆ ಲಾಭ ಇದೆ ಅಂತ ಒಂದಷ್ಟು ಜನ ಹೇಳ್ತಾರೆ. ಹಾಗೇನಾದರೂ ಲಾಭ ಇದ್ದಿದ್ರೆ ಎಷ್ಟೊತ್ತಿಗಾಗಲೇ ಬೇರೆ ರಾಜಕೀಯ ಪಕ್ಷ ಅಥವಾ ಬೇರೆ ಹಲವಾರು ಮಂದಿ ಇಲ್ಲಿ ಈಗಾಗಲೇ ಇರ್ತಿದ್ರು, ಇದು ವೈರಲ್ ಆಗ್ತಿತ್ತು. ಉಪೇಂದ್ರ ಅವರು ಸ್ಟಾರ್ಟಿಂಗ್ ಪ್ರಜಾಕೀಯ ವಿಚಾರದಿಂದ ಬೇರೆ ಪಕ್ಷದಲ್ಲಿ ನಿಂತಾಗ ಅದು ತುಂಬ ವೈರಲ್ ಆಗಿತ್ತು. ಅಲ್ಲಿ ನಂತರದ ದಿನಗಳಲ್ಲಿ ಈ ಪ್ರಜಾಕೀಯ ಸಿದ್ಧಾಂತ ಅರ್ಥ ಆದಾಗ, ಅಂದರೆ ಇದು ಹಣವಿಲ್ಲದ ಪಕ್ಷ, ಹಣವಿಲ್ಲದೆ ವಿಚಾರ ಹೋಗಬೇಕು ಅಂತ ಅಂದಾಗ ಎಲ್ಲರೂ ಹಣ ಮಾಡಲಿಕ್ಕೆ ಬಂದವರು ಬಿಟ್ಟು ಬಂದರು. ನೀವು ಯಾಕೆ ಹಾಗೆ ಹೇಳ್ತಿದ್ದೀರಿ ಅಂದರೆ, ರಾಜಕೀಯದಲ್ಲಿ ಯಾರೇ ಬಂದರೂ ಜನರ ತೆರಿಗೆ ಹಣ ಏನು ಪ್ರತಿದಿನ ನೀವು ತೆರಿಗೆ ಕಟ್ತೀರ, ಅದರಿಂದ ಅವರು ಅಧಿಕಾರಕ್ಕೆ ಹೋಗಿ ವಾಪಸ್ ತೆಗಿತಾರಂತ ಗೊತ್ತಿದ್ದರೂ ನೀವು ಅವರನ್ನು ಬೆಂಬಲಿಸ್ತಿದ್ದೀರಲ್ಲ, ಇದೇ ಭ್ರಷ್ಟಾಚಾರದ ಮೂಲ. ಈ ಮನಸ್ಥಿತಿಯನ್ನು ಬದಲಾಯಿಸಲಿಕ್ಕೆ ಇರುವಂಥ ವಿಚಾರನೇ ಪ್ರಜಾಕೀಯ. ಪ್ರಜಾಕೀಯ ಕೇವಲ ವಿಚಾರ, ಪಕ್ಷ ಅಲ್ಲ. ಯಾವುದೇ ರಾಜಕೀಯ ಪಕ್ಷ ಪ್ರಜಾಕೀಯವನ್ನು ಮಾಡ್ಬೋದು, ಬಟ್ ಅವರಿಗೆ ಅಲ್ಲಿ ಸಾಧ್ಯ ಇಲ್ಲ. ಹಾಗಾಗಿ ಈಗ ಉತ್ತಮ ಪ್ರಜಾಕೀಯ ಪಕ್ಷದಲ್ಲಿ ಸಂಸ್ಥಾಪಕ ಉಪೇಂದ್ರರಾಗಿ ರಿಜಿಸ್ಟರ್ ಮಾಡಿಕೊಂಡು ಪ್ರಜಾಕೀಯ ವಿಚಾರನ